Hello students, hope you all are doing good. This is Priyanka from Sandpoint Institute Belagavi. So in this particular video, we will be discussing PGCET 2021 question paper. That is yesterday on 13th November 2021, this PGCET exam got over and the timing was from 2:30 to 4:30. And as I had promised earlier that Sandpoint will release the key answers very next day only. Yes, so in this video, we will be discussing the answers for each and every question. So you guys know that this question paper is for 100 marks, 120 minutes, and in the beginning there will be 51 mark questions, that is part A. Then in part B there will be 25 2 mark questions. So altogether 100 marks irati, calculator allowed irati, there won't be any negative marking. So ee video bhal curious agi wait madagatar students, yakandre this question paper is very peculiar. If we see the question paper of 6-7 years, ಸೊ ಇದೇನು ನಿನ್ನೆ ಕ್ವಶನ್ ಪೇಪರ್ ಬಂದೈತಲ್ಲ ಸಿಕ್ಕಾಪಟ್ಟಿ ಪಿಕ್ಯುಲಿಯರ್ ಐತಿ. ಸೊ ಐ ವಿಲ್ ಬಿ ಗಿವಿಂಗ್ ಯು ದ ರೀಸನ್ ಯಾಕೆ ಇಷ್ಟೊಂದು ಪಿಕ್ಯುಲಿಯರ್ ಐತೆ ಅಂದ. ಫಸ್ಟ್ ಆಫ್ ಆಲ್, ಫಸ್ಟ್ ಥಿಂಗ್ ಈಸ್ ದೇ ಹ್ಯಾವ್ ಆಸ್ಕ್ಡ್ ದ ಕ್ವಶನ್ಸ್ ಆನ್ ದ ಸೇಮ್ ಕಾನ್ಸೆಪ್ಟ್ 2-3 ಕ್ವಶನ್ಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ನಾನೀಗ ಒಂದು ಸೂಪರ್ ಎಲಿವೇಶನ್ ಕ್ಯಾಲ್ಕುಲೇಷನ್ ಅಥವಾ ಸೂಪರ್ ಎಲಿವೇಶನ್ ಫಾರ್ಮುಲಾ ಮೇಲೆ ಒಂದು ಕ್ವಶನ್ ಬರ್ತಾವೆ. ಸೊ ಅದರ ಕನ್ಸೆಪ್ಟ್ ಮೇಲೆ 2-3 ಕ್ವಶನ್ಸ್ ಕೇಳ್ಯಾರ ಅವರು. ಸೊ ಸೇಮ್ ವೇ ವರ್ಟಿಕಲ್ ಕರ್ವ್ ಅದ್ರ ಮೇಲೆ 2-3 ಕ್ವಶನ್ಸು. ಸಿಮಿಲರ್ಲಿ ಕರೆಕ್ಷನ್ಸ್ ಇನ್ ಚೈನ್ಸ್ ಕಲ್ತಿರ್ಬೇಕು ನೀವು, ಅದ್ರ ಮೇಲೆ 2-3 ಕ್ವಶನ್ಸು. ಸೊ ದ ಕ್ವಶನ್ಸ್ ವೇರ್ ವೆರಿ ಮಚ್ ಸ್ಯಾಚುರೇಟೆಡ್ ಆ್ಯಂಡ್ ಯಾವ ಕ್ವಶನ್ಸ್ ಬಂದಾವಲ್ಲ ದೇ ವೇರ್ ಆಲ್ ಲೈಕ್ ದ ವೆರಿ ಕಾಮನ್ ಕ್ವಶನ್ಸ್ ವಿಚ್ ಯು ಕ್ಯಾನ್ ಸಿ. ಲೈಕ್ ಎನಿ ಒಂದು ಪರ್ಟಿಕ್ಯುಲರ್ ಪಿಕ್ಯುಲರ್ ಕ್ವಶನ್ ಕೇಳ್ಯಾರಪ್ಪ ಭಾರಿ ಐತಿದು ಮಸ್ತ್ ಅನ್ನಿಸ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಹಂಗೆ ಅನ್ನೋಂಗೆ ಏನಿಲ್ಲ. ಆಲ್ ಆರ್ ವೆರಿ ಲೈಕ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅನ್ನೋ ಥರನ ಬಂದಿದ್ದು. ಓಕೆ, ಬಟ್ ಈಗ ಸ್ಟೂಡೆಂಟ್ಸಿಗೆ ಏನು ಕನ್ಫ್ಯೂಷನ್ ಐತಂದ್ರೆ ಏನು ಪ್ರಾಬ್ಲಮ್ ಆಗೈತಿ, ಭಾಳ ಸ್ಟೂಡೆಂಟ್ಸ್ ಸರಿ ಮಾಡಿಲ್ಲ ಇದು ಪೇಪರ್. ಮೇಡಮ್ ನೀವರೇ ಈಸಿ ಬಂದೈತೆ ಅಂತ ಹೇಳ್ತೀರಿ ಬಟ್ ಸರಿ ಮಾಡಿಲ್ಲ ಸ್ಟೂಡೆಂಟ್ಸ್, ಹಿಂಗೆ ಯಾಕಂದ್ರೆ ಮೆನಿ ಕ್ವಶನ್ಸ್ ವೇರ್ ಹ್ಯಾವಿಂಗ್ ಇನ್ಸಫಿಷಿಯಂಟ್ ಡೇಟಾ, ಅಟ್ಲೀಸ್ಟ್ ದ ನ್ಯೂಮರಿಕಲ್ಸ್ ವಿಚ್ ವೇರ್ ಇನ್ 2 mark ಕ್ವಶನ್ಸ್. ಸೊ ಅದ್ರೊಳಗೆ ಕ್ವಶನ್ ಇನ್ಕಂಪ್ಲೀಟ್ ಅದಾವು, ಡೇಟಾನ ಆ್ಯಡ್ ಮಾಡಿಲ್ಲ ಅವ್ರು ಪ್ರಾಪರಾಗಿ. ದೇರ್ ಆರ್ ಮೆನಿ ಟೈಪಿಂಗ್ ಮಿಸ್ಟೇಕ್, ದ್ಯಾಟ್ ಈಸ್ ಪ್ರಿಂಟಿಂಗ್ ಮಿಸ್ಟೇಕ್ನು ಅದಾವು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ನಂಬರ್ ಆಫ್ ಗ್ರೇಸ್ ಮಾರ್ಕ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪೇಪರ್. ಆಮೇಲೆ ನಾನು ನಿಮಗೆ ಮೊದಲೇನು ಹೇಳಿದ್ನಿ, ಒಂದೊಂದು ಕನ್ಸೆಪ್ಟ್ ಮೇಲೆ ನಿಮಗೆ ಅವರು 3-4 ಕ್ವಶನ್ಸ್ ಕೇಳ್ಯಾರತ್ತಕ್ಕೆ ಹೇಳಿದ್ದೆ ನಾನು. ಹಿಂಗೆ ಯಾವಾಗ ಆಗ್ತೈತಿ, ಯಾವಾಗಂದ್ರೆ ಒಂದೇ ಸಬ್ಜೆಕ್ಟ್ ಮೇಲೆ ಹೆಚ್ಚು ಕ್ವಶನ್ಸ್ ಕೇಳಿದಾಗ ಅಥವಾ ಫ್ಯೂ ಸಬ್ಜೆಕ್ಟ್ಸ್ ಮೇಲೆ ಹೆಚ್ಚು ಕ್ವಶನ್ಸ್ ಕೇಳಿದಾಗ ಈ ಟೈಪ್ ಬರತ್ತೆ. ಎಸ್, ಸೊ ನಾ ಏನು ಹೇಳ್ಬೇಕನ್ನಕತ್ತೇನೆ ಅಂದ್ರೆ ಇನ್ ದ ಎಂಟೈರ್ ಕ್ವಶನ್ ಪೇಪರ್ ಯು ವಿಲ್ ಫೈಂಡ್ ದ ಕ್ವಶನ್ಸ್ ಓನ್ಲಿ ಫ್ರಮ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಹೈವೇ ಇಂಜಿನಿಯರಿಂಗ್, ರೈಲ್ವೆ ಇಂಜಿನಿಯರಿಂಗ್, ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕಾಂಕ್ರೀಟ್ ಟೆಕ್ನಾಲಜಿ, ಡಾಕ್ಸ್ ಆ್ಯಂಡ್ ಹಾರ್ಬರ್ಸ್, ಟನಲ್, ಸರ್ವೇಯಿಂಗ್. ಸೊ ಇಷ್ಟು ಬಿಟ್ಟರೆ ನಿಮಗೆ ಬೇರೆ ಯಾವ ಸಬ್ಜೆಕ್ಟ್ದಾಗೂ ಒಂದು ಕ್ವಶನ್ ಕೇಳಿಲ್ಲ ಅವರು, ಇವನ್ ಬೈ ಮಿಸ್ಟೇಕ್. ನೋ ಕ್ವಶನ್ ಫ್ರಮ್ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಓಪನ್ ಚಾನಲ್ ಫ್ಲೋ, ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಇರಿಗೇಷನ್, ಹೈಡ್ರಾಲಜಿ, RCC, SA, ಸ್ಟೀಲ್. ಓಕೆ, ಸೊ ಹೆಂಗಿರೋ ಕ್ವಶನ್ ಪೇಪರ್ ವಿಚಾರ ಮಾಡಿರಿ ನೀವು, ಒಂದು ಕ್ವಶನು ಕೇಳಿಲ್ಲ ಇವೆಲ್ಲತ್ರೊಳಗೆ. ಓಕೆ, ಸೊ ಅದ್ರ ಸಂಬಂಧ ಏನಾಗೈತಿ, ಇವೇನೋ ಒಂದು 4-5 ಸಬ್ಜೆಕ್ಟ್ಸ್ ಒಳಗೆ ಅವ್ರು ಕ್ವಶನ್ ಕೇಳ್ಯಾರಲ್ಲ, ಆಲ್ ದ ಕ್ವಶನ್ಸ್ ಆರ್ ಸ್ಯಾಚುರೇಟೆಡ್ ಟು ಅ ಇಂಡಿವಿಜುವಲ್ ಟಾಪಿಕ್, ಸಿಂಗಲ್ ಟಾಪಿಕ್ ಮೇಲೆ ಅವರು ಸ್ಯಾಚುರೇಟ್ ಮಾಡ್ಯಾರು. ಸೊ ನಾವು ಲೆಟ್ ಮಿ ಟೆಲ್ ಯು ಫ್ರಮ್ ಎವ್ರಿ ಸಬ್ಜೆಕ್ಟ್ ಎಷ್ಟು ಕ್ವಶನ್ಸ್ ಬಂದಿದ್ವು ಅಂತ. ಜಿಯೋಟೆಕ್ನಿಕಲ್ ಒಳಗೆ 13 1 mark ಕ್ವಶನ್ಸ್ ಬಂದಿದ್ದು, 9 2 mark ಕ್ವಶನ್ಸ್ ಬಂದಿದ್ದು. ಸೊ ಆಲ್ ಟುಗೆದರ್ 31 marks ಫ್ರಮ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅಲೋನ್. ನೆಕ್ಸ್ಟ್ ಹೈವೇ ಇಂಜಿನಿಯರಿಂಗ್ ಒಳಗೆ 1 mark ಕ್ವಶನ್ಸು 5 ಬಂದಿದ್ವು, 2 mark ಕ್ವಶನ್ಸು 8 ಬಂದಿದ್ವು. ಸೊ ಆಲ್ ಟುಗೆದರ್ 21 marks ಬಂದಿತ್ತು ನಿಮ್ದು ಹೈವೇ ಇಂಜಿನಿಯರಿಂಗ್. ನೆಕ್ಸ್ಟ್ ರೈಲ್ವೆ ಒಳಗೆ 1 mark ಕ್ವಶನ್ಸು 5 ಬಂದಿದ್ದು, 2 mark ಕ್ವಶನ್ಸು 1 ಬಂದಿದ್ವು. ಸೊ ಟೋಟಲ್ 7 marks ಬಂದಿತ್ತು ರೈಲ್ವೆ ಒಳಗೆ. ನೆಕ್ಸ್ಟ್ ಟನಲ್ಸ್, ಅದ್ರ ಒಳಗೆ 1 mark ಕ್ವಶನ್ಸು 2 ಬಂದಿದ್ವು, 2 markದು ಎಷ್ಟು ಬಂದಿದ್ದಿಲ್ಲ. ಸೊ ಟೋಟಲ್ 2 marks. ನೆಕ್ಸ್ಟ್ ಡಾಕ್ಸ್ ಆ್ಯಂಡ್ ಹಾರ್ಬರ್ಸ್ ಒಳಗೆ 1 mark ಕ್ವಶನ್ 1 ಬಂದಿತ್ತು, 2 markದು 1 ಬಂದಿರಲಿಲ್ಲ. ಸೊ ಇಟ್ ಈಸ್ ಟೋಟಲ್ 1. ನೆಕ್ಸ್ಟ್ ಸರ್ವೇಯಿಂಗ್ ಒಳಗೆ 1 mark ಕ್ವಶನ್ಸ್ 12 ಬಂದಿದ್ವು, ಆಮೇಲೆ 2 mark ಕ್ವಶನು 7 ಬಂದಿದ್ವು. ಸೊ ಆಲ್ ಟುಗೆದರ್ 26 ಕ್ವಶನ್ಸ್ ಫ್ರಮ್ ಸರ್ವೇಯಿಂಗ್. ನೆಕ್ಸ್ಟ್ ಬಿಲ್ಡಿಂಗ್ ಮಟೀರಿಯಲ್ಸ್, ಕಾಂಕ್ರೀಟ್ ಟೆಕ್ನಾಲಜಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಸೊ ಇದೆಲ್ಲ ಅಂಡರ್ ಒನ್ ಹೆಡ್ಡಿಂಗ. ಇದ್ರೊಳಗೆ 1 mark ಕ್ವಶನ್ 12 ಬಂದಿದ್ದು, 2 mark ಕ್ವಶನ್ಸ್ 1 ಬಂದಿದ್ದಿಲ್ಲ. ಸೊ 12 mark ಬಂದೈತಿ ಇದ್ರೊಳಗೆ ಬಿಲ್ಡಿಂಗ್ ಮಟೀರಿಯಲ್ಸ್. ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರು, ಮ್ಯಾಮ್ ನಾವು ಬೇರೆ ಸಬ್ಜೆಕ್ಟ್ ಓದ್ಕೊಂಡು ಹೋಗಿದ್ವಿ, ಸಾಮ್ ಓದಿದ್ವಿ. ಆಮೇಲೆ ಇನ್ನೊಂದು ಥಿಂಗ್, ಎನ್ವೈರ್ಮೆಂಟು, ಐ ಫಾರ್ಗಾಟ್ ದ್ಯಾಟ್. ಎನ್ವೈರ್ಮೆಂಟ್ ಒಳಗೂ 1 ಕ್ವಶನು ಬಂದಿಲ್ಲ. ಓಕೆ, ಸೊ ಮ್ಯಾಮ್ ನಾವು ಎನ್ವೈರ್ಮೆಂಟ್ ಓದಿದ್ವಿ, ನಾವು ಸಾಮ್ ಓದಿದ್ವಿ, ನಾವು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅದು ಓದಿದ್ವಿ, ನಾವು MTech ಸ್ಟ್ರಕ್ಚರ್ಸ್ ಮಾಡಬೇಕಂತ ಒಂದು ಸ್ಟ್ರಕ್ಚರಲ್ ಸಬ್ಜೆಕ್ಟ್ಸ್ ಓದಿದ್ವಿ, ಬಟ್ 1 ಕ್ವಶನ್ ಬಂದಿಲ್ಲ.
ಸಿ ದ್ಯಾಟ್ಸ್ ವಾಟ್ ಐ ಕೀಪ್ ಟೆಲಿಂಗ್ ಆಲ್ವೇಸ್. ನಾವು ಕ್ವಶನ್ ಪೇಪರ್ ಸೆಟ್ ಮಾಡ್ತಿರೋದಿಲ್ಲ, ನಾವು ಟ್ರೈನ್ ಮಾಡೋದು ಅದು ನಮ್ಮದು ರೆಸ್ಪಾನ್ಸಿಬಿಲಿಟಿ, ಓದೋದು ನಿಮ್ಮದು ರೆಸ್ಪಾನ್ಸಿಬಿಲಿಟಿ. ಕ್ವಶನ್ ಪೇಪರ್ ತೆಗೆದ ವ್ಯಾಲ್ಯೂಯೇಷನ್ ಮಾಡೋರೆಲ್ಲರೂ ಅವರ ಮಾಡೋರು. ಸೊ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ವರ್ಸ್ಟ್. ದಿಸ್ ಇಸ್ ವಾಟ್ ಐ ಆಲ್ವೇಸ್ ಸೇ. ಸೊ ಬಟ್ ದ ಸಬ್ಜೆಕ್ಟ್ಸ್ ಏನಿದ್ವು ಅಲ್ಲ, ದೇ ಆರ್ ಈಸಿ ಸಬ್ಜೆಕ್ಟ್ಸ್ ಓನ್ಲಿ. ಸೊ ಅವರೇನೇನು ಅಷ್ಟೊಂದು ಭಾಳ ಡಿಫಿಕಲ್ಟ್ ಕ್ವಶನ್ಸ್ ಅಂತ ಏನಿಲ್ಲ. when I went through all 75 questions, I found that only 1 or 2 questions the student will not be able to answer. ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದರು, ಡಿಫಿಕಲ್ಟ್ ಅಲ್ಲ ಡಿಫ್ರೆಂಟಾಗಿ ಕೇಳಿದರು, ಓದಿದ್ರೆ ಅದನ್ನು ಮಾಡ್ಬೋದಾಗಿತ್ತು. ಬಟ್ ರೆಸ್ಟ್ ಅದರ್ ಕ್ವಶನ್ಸ್ ಏನಿದ್ವಲ್ಲ ಅದೆಲ್ಲ ಅವರು ನಿಮ್ಮದು ಸಿಲೆಬಸ್ ಒಳಗಿಂದನ ಆ್ಯಸ್ ಪರ್ ಸಿಲೆಬಸ್ ಓನ್ಲಿ ದೇ ಹ್ಯಾವ್ ಆಸ್ಡ್. ಸೊ ನ್ಯೂಮರಿಕಲ್ಸ್ ಒಳಗೆ ಡೇಟಾ ಮಿಸ್ಸಿಂಗ್ ಆಗೋದ್ರಿಂದ ಲಾಟ್ ಆಫ್ ಸ್ಟೂಡೆಂಟ್ಸ್ ಸ್ಪೆಂಟ್ ದೇರ್ ಟೈಮ್ ಇನ್ ಸಾಲ್ವಿಂಗ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. So that is the reason what I suggest for the students is, this happened even for WRD paper also, if you know. ಸೊ ಅದ್ರೊಳಗೂ ಭಾಳ ಗ್ರೇಸ್ ಮಾರ್ಕ್ಸ್ ಬಂದಿದ್ವು. ಸೊ ಸ್ಟೂಡೆಂಟ್ಸ್ ಅಂಥವಕ್ಕೆ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಈಗ ನಿಮಗೊಂದು ಐಡಿಯಾ ಬಂತು. ಸೊ ನಾಳೆ ನೀವು ಅಪ್ಕಮಿಂಗ್ PWD ಒಳಗೂ ಅದ್ರಾಗೂ ಎರರ್ಸ್ ಇರ್ತಾವತ್ತು ಅನ್ಕೋರಿ, ಬಿಕಾಸ್ ದೀಸ್ ಆರ್ ಆಲ್ ದ ಮ್ಯಾನ್ಯುವಲ್ ಎರರ್ಸ್. ಓಕೆ, ಸೊ ವಿಚ್ ಕಾಂಟ್ ಬಿ ಅವಾಯ್ಡೆಡ್. ಆ್ಯಕ್ಚುಲಿ ದೇ ಹ್ಯಾವ್ ಟು ಬಿ ವೆರಿ ಲೆಸ್, 1 or 2 ಇರಬೇಕು, ಇಷ್ಟೊಂದು ಇರಬಾರ್ದು. ಇದ್ರೊಳಗೆ ಭಾಳ ಅದಾವೆ. ಒನ್ಸ್ ಐ ಡೂ ದ ಪೇಪರ್ ಅನಾಲಿಸಿಸ್ ಅಲ್ಲ, ಯು ವಿಲ್ ಗೆಟ್ ಟು ನೋ ವಾಟ್ ಈಸ್ ಮಿಸ್ಸಿಂಗ್ ಇನ್ ದ data missing type of the questions and for which question you will be getting the grace marks and all. ಸೊ ಅದಕ್ಕೆ ನಾನು ನಿಮಗೆ ಈಗ ಏನು ಹೇಳಬೇಕಂತ, ನಾಳೆ PWD ಒಳಗೂ ಈ ಟೈಪ್ ಬರೋ ಚಾನ್ಸಸ್ ಇರ್ತಾವೋ. ಸೊ ದ್ಯಾಟ್ ಈಸ್ ದ ರೀಸನ್ ನಿಮಗೆ ಹಂಗೆ ಎಲ್ಲಿ ಡೌಟ್ ಬರತ್ತಲ್ಲ, ಸಂಶಯ ಬರತ್ತಲ್ಲ, ಅದನ್ನು ಕ್ವಶನ್ ಪೇಪರ್ದಾಗ ಮಾರ್ಕ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗಿಬಿಡ್ರಿ. ಓಕೆ, ಆಮೇಲೆ ಒನ್ಸ್ ಯು ಕಂಪ್ಲೀಟ್ ಆಲ್ ದ ಕ್ವಶನ್ಸ್ ವಿಚ್ ಆರ್ ಹ್ಯಾವಿಂಗ್ ಕಂಪ್ಲೀಟ್ ಡೇಟಾ ಅಲ್ಲ, ದೆನ್ ಒನ್ಸ್ ಯು ಫಿನಿಶ್ ದೆನ್ ಯು ಗೋ ಬ್ಯಾಕ್ ಟು ದಿಸ್ rather than spending lot of time. This lot of students have suffered for this WRD exam. Alright, so don't commit the same mistake for upcoming PWD exam also. And one more thing, further like I will be making the paper analysis of this. So ನೀವು ಯಾವುದೇ ಎಕ್ಸಾಮ್ ಆಸ್ಪಿರೆಂಟ್ ಇರ್ರಿ, ಲೈಕ್ ಐದರ್ ಗೇಟ್, IES, SSC, JE, whatever it is, you watch this analysis very very carefully. ಬಿಕಾಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೋ, ಥಿಯರಿ ಕಲಿತಾರೋ, ಓದ್ತಾರೋ, ಮೇಡಮ್ ನಾವು ಎಲ್ಲಿಂದ ಕ್ವಶನ್ ಪ್ರಾಕ್ಟೀಸ್ ಮಾಡ್ಬೇಕಂತಾರೆ. ಈ PGCT ಅಂದ್ಕೊಳ್ಳೆ ಮೇಡಮ್ ಇದೇ ನನಗೆ ಸಂಬಂಧ ಇಲ್ಲ, ಇದನ್ಯಾಕೆ ನೋಡಿರಿ. ಸಿ ಆಲ್ ಎಂಡ್ ಆಫ್ ದ ಡೇ ಇಟ್ ಈಸ್ ಆಲ್ ಅಬೌಟ್ ಲೈಕ್ ಹೌ ಮಚ್ ಯು ಆರ್ ಎಕ್ಸ್ಪೋಸ್ ಟು ನ್ಯೂ ಟೈಪ್ ಆಫ್ ಕ್ವಶನ್ಸ್. ಸೊ ಇದ್ರೊಳಗೂ ಸ್ವಲ್ಪ ಅದಾವು, ಬಿಕಾಸ್ ದ ಕ್ವಶನ್ಸ್ ಭಾಳ ಬಂದಿದ್ವು. ಅವರು ಹೈವೇ ಇಂಜಿನಿಯರಿಂಗ್ದಾಗ ಬಂದಿದ್ವು. ಸೊ ವಿಚ್ ವಿಲ್ ಹೆಲ್ಪ್ ಯು ಫಾರ್ PWD AE ಆ್ಯಂಡ್ ಬಿಲ್ಡಿಂಗ್ ಮಟೀರಿಯಲ್ಸ್, ಕಾಂಕ್ರೀಟ್ ಟೆಕ್ನಾಲಜಿ, ಆಮೇಲೆ ಸರ್ವೇಯಿಂಗು, ಜಿಯೋಟೆಕ್ಕು. ಸೊ ಇದೆಲ್ಲ ನಿಮ್ಗೆ JE ಒಳಗೈತಿ, PWD JE. ಸೊ ನಿಮಗೆ ಅಲ್ಲಿ ಹೆಲ್ಪ್ ಆಕೈತಿ ಡೆಫಿನೆಟ್ಲಿ. ದ ರೀಸನ್ ವೈ ಐ ಆಮ್ ಟೆಲಿಂಗ್ ಈಸ್, in this particular question paper they have asked the questions from GATE. I will be mentioning even in which year that particular question had appeared. Even the question has come from SSC, JE, even from IES and even from different state PSCs. So alli kadendrunu questions bandav nimaga. So that is the reason I am suggesting you guys to watch this paper analysis, which will be helping you for your PWD exam also. So now let's see the analysis in detail. Students, I have taken the series question paper C2 and we will be answering for every question here. So first we will answer all the 1 mark question, that is 51 mark question which belongs to part 1. Okay, so the first question is negative skin friction on a pile. So it acts downward and decreases the load carrying capacity of the pile. So next question is when a retaining wall moves away from the backfill, the pressure exerted on the wall is termed as D. So even these questions and all we used to ask in WRD mock interview here in institute when we guided the students last week. So these are all very like standard popular questions of the examiner which we can see. The third one is the compaction by vibratory roller is best method of compaction in case of B. It is well graded dry sand. So this question is also from GATE, that is 2008 GATE, and this question is from GATE 2020. Okay, so the fourth question is the factor of safety for retaining walls against overturning for cohesive backfill is option C. So that is 2. So this question is from one of the state PSCs and this is asked from IS 14458 1997. So you need to remember the IS codes also. This is from the guidelines for retaining walls. So here the correct answer is option C, that is 2. Next one, the road roughness is measured using bump integrator. Next one, the terrain may be classified as rolling terrain if the cross slope is. Okay, so these are very simple questions actually. The answer is B. So from 0 to 10% it is called as plain. From 10 to 25 it is called as rolling.
From 25 to 60 it is called as mountainous, and greater than 60 it is called as steep terrain. Next question, if due to some practical reasons there is no friction, then this will result in the situation. So road ಮೇಲೆ ಫ್ರಿಕ್ಷನ್ ಇರಲಿಲ್ಲ, ಆ ಟೈಮ್ದಾಗ ಏನಕ್ಕೈತಿ ಅಂತ ಕೇಳ್ಯಾರು. ಸೊ ದಟ್ ಟೈಮ್ ದ ಪ್ರೆಷರ್ ಆನ್ ದ ಔಟರ್ ವೀಲ್ will be equal to that on the pressure of the inner wheel, because here F is equal to 0, okay, and E equal to V square by GR. So the pressure will remain same for this, and hence this condition requires the very high super elevation for that particular curve. For the design of super elevation for mixed traffic condition, the speed is reduced by 25%, okay. Next, the penetration test on bitumen is used to determining in what? So penetration test dintra ನಮಗೆ ಏನು ಸಿಗ್ತೈತಿ, we get to know the hardness or softness of the bitumen. Okay, so penetration values ಎಷ್ಟು ಇರ್ತಾವು, ಅರೌಂಡ್ ಹಿಂಗೆ ರೇಂಜ್ ನಾವು ಏನಂತ ಬರಿಬೋದು, 80/100. ಸೊ ಇದ್ರ ಮೀನಿಂಗ್ ಏನ, 8 mm by 10 mm. ಸೊ ಸಾಫ್ಟ್ನೆಸ್ ಆರ್ ಹಾರ್ಡ್ನೆಸ್ ಗೊತ್ತಾಗ್ತೈತಿ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತೈತಿ, ಯೂಶ್ವಲಿ ವಿ ವಿಲ್ ಗೆಟ್ ದ ಗ್ರೇಡ್ ಆಫ್ ದ ಬಿಟುಮಿನ್. ರಿಮೆಂಬರ್ ದಿಸ್, ಓಕೆ. ಸೊ ಇಂಡೈರೆಕ್ಟ್ಲಿ ಅವರು ಹಾರ್ಡ್ನೆಸ್ ಆರ್ ಸಾಫ್ಟ್ನೆಸ್ ಅಂತ ಕೇಳಿಲ್ಲ, ಏನು ಡಿಟರ್ಮೈನ್ ಮಾಡ್ತೀರ ಅಂದ್ರೆ ವಿ ವಿಲ್ ಗೆಟ್ ಟು ನೋ. ಓಕೆ, ಸೊ ಸೇಮ್ ಈಗ ಹೆಂಗೆ ಕಾಂಕ್ರೀಟಿಗೆ ಬೇರೆ ಬೇರೆ ಗ್ರೇಡ್ ಇರ್ತಾವಲ್ಲ, M20 M25 ಅಂತಂದ. ಸೊ ಫ್ರಮ್ ದಿಸ್ ವಿ ವಿಲ್ ಗೆಟ್ ಟು ನೋ ದ ಗ್ರೇಡ್ ಆಫ್ ದ ಬಿಟುಮಿನ್. ಇನ್ ದ ಸ್ಲೀಪರ್ ಡೆನ್ಸಿಟಿ ಫಾರ್ಮುಲಾ M+X, X does not vary according to which of the following factors ಅಂದಾರ ಅವರು. ಸೊ ಇದು ರೈಲ್ವೆ ಇಂಜಿನಿಯರಿಂಗ್ ಕ್ವಶನ್ ಐತಿ. ಸೊ ಬ್ರಾಡ್ ಗೇಜ್ ಆರ್ ಮೀಟರ್ ಗೇಜ್ ಒಳಗೆ ನಿಮ್ದು ಎಮ್ ವ್ಯಾಲ್ಯೂ ಏನಿರುತ್ತೆ, ಲೆಂತ್ ಆಫ್ ಒನ್ ರೈಲ್, that is 13 or 12 meters, something like that. And this X, whatever the X they are saying, so this value is given by the railway board. So ಯಾವ್ದು ತರಲೆ ಕೊಡ್ತಾರ ಅವರು, type and section of the rails, type of the ballast, the axial load, but it is not given based on the slope of the track. How is the lateral displacement of rail is balanced? So this is done by friction between the rail and the sleeper. Which of the following lining material is used for shield driven tunnels in subaqueous regions? Okay, so ಇದು ಟನಲಿಂಗ್ ಒಳಗೈತಿ. ಸೊ ಹಿಯರ್ ದೇ ಯೂಸ್ ಕಾಸ್ಟ್ ಐರನ್, ಬಿಕಾಸ್ subaqueous ಅಂದ್ರೆ ನೀರು ಇರ್ತೈತಲ್ಲೇ. ಸೊ ದ್ಯಾಟ್ ಈಸ್ ದ ರೀಸನ್ ದ ಕಾಸ್ಟ್ ಐರನ್ ವಿಲ್ ಬಿ ದಿ ಬೆಸ್ಟ್ ಮೆಥಡ್ ಫಾರ್ ಮೇಕಿಂಗ್ ದ ಲೈನಿಂಗ್ ಮಟೀರಿಯಲ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಟನಲಿಂಗ್ ಮೆಥಡ್ಸ್ ಈಸ್ ಯೂಸ್ಡ್ ಫಾರ್ ಲೈಂಗ್ ಅಂಡರ್ಗ್ರೌಂಡ್ ಸೀವರ್? ಸೊ ದೇರ್ ಆರ್ ವೇರಿಯಸ್ ಮೆಥಡ್ಸ್. ಸೊ ಅಂಡರ್ಗ್ರೌಂಡ್ ಸೀವರ್ ನಾವು ಲೇ ಮಾಡ್ಬೇಕಂದ್ರೆ ಆರ್ಮಿ ಮೆಥಡ್ ಯೂಸ್ ಮಾಡ್ತೀವಿ. At a place the shoreline is along northwest, southeast, the wind is blowing for the north, the littoral drift will be along. So ಯಾವ ಡೈರೆಕ್ಷನ್ದಾಗ ಇರುತ್ತೆ, ದಿಸ್ ಇಸ್ ಫ್ರಮ್ ಡಾಕ್ಸ್ ಆ್ಯಂಡ್ ಹಾರ್ಬರ್ಸ್. ಲಿಟೋರಲ್ ಡ್ರಿಫ್ಟ್ ಅಂದ್ರೆ ಏನ, ಮೂವ್ಮೆಂಟ್ ಆಫ್ ದ ಸ್ಯಾಂಡ್, ಓಕೆ, ಡ್ಯೂ ಟು ವೇವ್ಸ್ ಆಫ್ ದ ಸಿ. ಸೊ ಇದು ಯಾವ ಡೈರೆಕ್ಷನ್ದಾಗ ಆಗ್ತೈತಿ, ಇನ್ ದ ಸೌತ್ ಈಸ್ಟ್ ಡೈರೆಕ್ಷನ್. ಮೆಟ್ರೋಸ್ ಆ್ಯಂಡ್ ಮೊನೋರೈಲ್ಸ್ ಇನ್ ಇಂಡಿಯಾ ಯೂಸ್, ಯಾವ್ದು ಗೇಜ್ ಯೂಸ್ ಮಾಡ್ತಾರೆ ಅವರು, ಸ್ಟ್ಯಾಂಡರ್ಡ್ ಗೇಜ್. ಸೊ ಇವೆಲ್ಲ ನಾನು ವಿಡಿಯೋ ಲೆಕ್ಚರ್ಸ್ ಒಳಗೆ ಭಾರಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್, ಸ್ಟ್ಯಾಂಡರ್ಡ್ ಗೇಜ್. ಸೊ ಬ್ರಾಡ್ ಗೇಜ್ ಹೈ ಸ್ಪೀಡ್ ಒಳಗೆ ಯೂಸ್ ಮಾಡ್ತೀವಿ, ಮೀಟರ್ ಗೇಜ್ ಅದಕ್ಕಿಂತ ಕಮ್ಮಿ ಸ್ಪೀಡು, ನ್ಯಾರೋ ಗೇಜ್ ಇನ್ ದ ಆನ್ ದ ಹಿಲ್ಸ್ ಆ್ಯಂಡ್ ಆಲ್ ವಿ ಯೂಸ್ ದಿಸ್, ಆ್ಯಂಡ್ ಸ್ಟ್ಯಾಂಡರ್ಡ್ ಗೇಜ್ ವಿ ಯೂಸ್ ಫಾರ್ ಮೆಟ್ರೋಸ್ ಆ್ಯಂಡ್ ಮೋನೋಸ್, ದ್ಯಾಟ್ ಈಸ್ ಫಾರ್ ದ ಯೂಶುವಲ್ ಫಾರ್ ದ ಡೊಮೆಸ್ಟಿಕ್ ಗೇಜಸ್ ಅಂತೀವಿ ನಾವು. ನೆಕ್ಸ್ಟ್ ಕ್ವಶನ್, ದ ನಾಮಿನಲ್ ಸೈಜ್ ಆಫ್ ದ ಬಲಾಸ್ಟ್ ಯೂಸ್ಡ್ ಫಾರ್ ಪಾಯಿಂಟ್ಸ್ ಆ್ಯಂಡ್ ಕ್ರಾಸಿಂಗ್ಸ್. ಸೊ ಪಾಯಿಂಟ್ಸ್ ಆ್ಯಂಡ್ ಕ್ರಾಸಿಂಗ್ಸ್ ನೀವು ನೋಡಿರಬೇಕು, ರೈಲ್ವೆ ಪಾಯಿಂಟ್ಸ್ ಆ್ಯಂಡ್ ಕ್ರಾಸಿಂಗ್ಸ್. ಸೊ ಅಲ್ಲೇ ಯಾವ ಟೈಪ್ ಆಫ್ ಮಟೀರಿಯಲ್ ಅಥವಾ ಯಾವ ಸೈಜ್ ಆಫ್ ದ ಮಟೀರಿಯಲ್ ಯೂಸ್ ಮಾಡ್ತಾರೋ, 25 mm size of the aggregate we usually use there. The standard length of rail for broad gauge and meter gauge are, so 13 meter and 12 meter. For ensuring quality of the concrete, so ನಾವು ಯಾವ ಟೈಪ್ aggregates ಯೂಸ್ ಮಾಡಬೇಕು, ಸೊ ವಿ ಶುಡ್ ಯೂಸ್ ಗ್ರೇಡೆಡ್ aggregate. ಅಂದ್ರೆ ಏನು, ಡಿಫ್ರೆಂಟ್ ಸೈಜ್ ಆಫ್ ದ aggregates ಯೂಸ್ ಮಾಡಬೇಕು ನಾವು. ಸಿಂಗಲ್ ಸೈಜು, 2 ಸೈಜು ಅಥವಾ ಕೋರ್ಸ್ aggregates ಯೂಸ್ ಮಾಡಬಾರ್ದು. ಸೊ ಡಿಫ್ರೆಂಟ್ ಸೈಜಸ್ ಆಫ್ ದ aggregates ನಾವು ಯೂಸ್ ಮಾಡಿದ್ವಿ ಅಂದ್ರೆ ವಾಯ್ಸ್ ಕಮ್ಮಿ ಇರುತ್ತೆ. ಸೊ ಬಿಕಾಸ್ ಆಫ್ ವಿಚ್ the strength will increase. Hence the answer is graded aggregate. Under normal conditions using an ordinary cement, the period of removal of formwork is, so ಯಾವಾಗ ನಾವು ಫಾರ್ಮ್ವರ್ಕ್ ರಿಮೂವ್ ಮಾಡಬೇಕು. ಸೊ ಅಗೇನ್ ದೀಸ್ ಡೇಸ್ ಕ್ವಶನ್ಸ್ ಫಾರ್ಮ್ವರ್ಕ್ ಮೇಲೆ ಒಂದಿಲ್ಲ ಇರತ್ತಾವು, ಯಾವುದೇ ಎಕ್ಸಾಮ್ ನೀವು ಅನ್ಕೋರಿ. ಸೊ ಇಫ್ ಯು ಗೋ ಥ್ರೂ ಆಲ್ ದ ಆಪ್ಷನ್ಸ್, ಸೊ ಆಲ್ ದ ಆಪ್ಷನ್ಸ್ ಆರ್ ರೈಟ್, ಹೆನ್ಸ್ ಆಲ್ ಆಫ್ ದ ಅಬೋವ್. The process of proper and accurate measurement of concrete ingredients for uniformity proportion is called. So proper ಏನಂತಾರೆ ಇವರು, ಮೆಜರ್ಮೆಂಟ್ ಆ್ಯಂಡ್ ಅಕ್ಯುರೇಟ್ ಎದ್ರಾಗ ಸಿಗ್ತೈತಿ, ಕ್ಯೂರಿಂಗ್ ಇಲ್ಲ, ಯಾಕಂದ್ರೆ ನೀರು ಹಾಕ್ತಿರ್ತೀವಿ. ಮಿಕ್ಸಿಂಗ್ ಅಂದ್ರೆ ಜಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ತಿರ್ತೀವಿ ನಾವು. ಬ್ಯಾಚಿಂಗ್ ನೋ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಗ್ರೇಡಿಂಗ್. ಪಿಕ್ ಅಪ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಸೊ ಇದನ್ನ ನೋಡಲ್ಲ, ಟ್ರೈ ಕ್ಯಾಲ್ಸಿಯಂ ಸಿಲಿಕೇಟ್ ಆ್ಯಂಡ್ ಆಲ್. ಸೊ ಇದು ಬೋಕ್ಸ್ ಕಂಪೌಂಡ್ ಫಾರ್ಮ್ ಆಗಿರುತ್ತೆ ಯಾವಾಗ ಕಾಂಕ್ರೀಟ್ ಹೈಡ್ರೇಷನ್ ಸ್ಟಾರ್ಟ್ ಆದ ಕೂಡಲೇ. ಸೊ ವಿಚ್ ಇನ್ಕ್ರೀಸಸ್ ದ ಸ್ಟ್ರೆಂತ್ ಆ್ಯಂಡ್ ಆಲ್.
ಸೊ ಈಸ್ ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್ C3S ಬಗ್ಗೆ ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಅಂತ ಅವ್ರು ಕ್ವಶನ್ ಕೇಳ್ಯಾರು. ಸೊ ಇಫ್ ಯು ರೀಡ್ ದ ಆನ್ಸರ್, the option D is right, that is tricalcium silicate has more resistance to sulfate attack. So wherever the sulfate attack is more, so that time we see to it that this type of the box compound should be produced in more quantity. The commercial name of white and colored cement in India, so Colocrete, Silvicrete, Snowchem, all the above. So because white ಅಂದ್ರೆ ಏನಂತೀವಿ ನಾವು, Snowchem ಅಂತೀವಿ, colored ಅಂದ್ರೆ this one option 1 ಅಂತೀವಿ. So all the above. As compared to ordinary Portland cement, high alumni cement has, so these all the different types of cements ಏನದಾವಲ್ಲ, these are all very examiner favorite questions actually. ಸೊ ಹೈ ಅಲ್ಯೂಮಿನಾ ಸಿಮೆಂಟ್ ದ ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಅಂತ ಹೇಳ್ಯಾರ ಅವರು. ಸೊ ಇಟ್ ಈಸ್ ಆಪ್ಷನ್ ಎ, ದ್ಯಾಟ್ ಈಸ್ ಹೈಯರ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಬಟ್ ಲೋವರ್ ಫೈನಲ್ ಸೆಟ್ಟಿಂಗ್ ಟೈಮ್. ಓಕೆ, ಸೊ ನಮ್ಮ ನಾರ್ಮಲ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಏನು ಇರ್ತೈತಿ ಮಿನಿಮಮ್ ಸೆಟ್ಟಿಂಗ್ ಟೈಮ್ ಆರ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್, ಇಟ್ ಈಸ್ 30 minutes ಆ್ಯಂಡ್ ಫೈನಲ್ ಸೆಟ್ಟಿಂಗ್ ಟೈಮ್ ಏನಿರತಿ 10 hours. ಬಟ್ ಇದ್ರೊಳಗೆ ಎಷ್ಟೈತಿ, ದ್ಯಾಟ್ ಈಸ್ ಹೈ ಅಲ್ಯೂಮಿನಾ ಸಿಮೆಂಟ್ ಒಳಗೆ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ 3.5 hours, ಫೈನಲ್ ಸೆಟ್ಟಿಂಗ್ ಟೈಮ್ 5 hours. ಸೊ ಅದ್ರ ಸಂಬಂಧ ನಿಮ್ದು ಆಪ್ಷನ್ ಏನೈತಿ, ಹೈಯರ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಬಟ್ ಲೋವರ್ ಫೈನಲ್ ಸೆಟ್ಟಿಂಗ್ ಟೈಮ್. ಓಕೆ, ಸೊ ಎಲ್ಲ ಈಸಿ ಕ್ವಶನ್ಸ್ ಅದಾವೆ ಆ್ಯಕ್ಚುಲಿ. ವಿಚ್ ರೂಫ್ಸ್ ಆರ್ ಮೋರ್ ಪ್ರಿಫರ್ಡ್ ಫಾರ್ ಪಬ್ಲಿಕ್ ಬಿಲ್ಡಿಂಗ್ಸ್ ಲೈಕ್ libraries and theaters? So curved roof prefer ಮಾಡ್ತಾರೆ usually because of the aesthetic purpose. Which of the following roof slopes in two opposite direction? So ಯಾವ್ದು ರೂಫ್ ಒಳಗ ಎರಡು ಅಪೋಸಿಟ್ ಡೈರೆಕ್ಷನ್ ಹಿಂಗೆ ಹೋಗ್ತೈತಿ ಅಂತಾರೆ ಅವರು. ಸೊ ಇಟ್ ಈಸ್ ಗ್ಯಾಬಲ್ ರೂಫ್. ಸೊ ರಿಮೆಂಬರ್, ಸೊ ಇದು ನಾನು ರೂಫ್ಸ್ ಟಾಪಿಕ್ ಟೀಚ್ ಮಾಡೋ ಒಂದು ಬಿಲ್ಡಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ಕಾಂಕ್ರೀಟ್ ಟೆಕ್ನಾಲಜಿ ಒಳಗೆ ವಿತ್ ಇಮೇಜಸ್ ನಾನು ಟೀಚ್ ಮಾಡಿದ್ನಿ ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಆ ಟೈಮ್ದಾಗ ಇದೇನು ಜಸ್ಟ್ ಪಾರ್ಟ್ ಆಫ್ ಸಿಲೆಬಸ್ ಅಂತ ನಾವು ಟೀಚ್ ಮಾಡ್ತೀವೋ, but when you see like okay the questions can come from any of the areas. So lean to roof ಅಂದ್ರೇನ one side ಈ ಟೈಪ್ ಬಂದಿರತಿ. ಸೊ ಹಿಪ್ ರೂಫ್ ಬೇರೆ, ಮ್ಯಾನ್ಸರ್ಡ್ ರೂಫ್ ಬೇರೆ. ಸೊ ಹಿಯರ್ ಗ್ಯಾಬಲ್ ರೂಫ್ ಅಂದ್ರೇನ ಎರಡು ಸೈಡ್ಸ್ ಸ್ಲೋಪಿಂಗ್ ಬರ್ತೈತಿ. ಅ ಸ್ಟೇರ್ ಟರ್ನಿಂಗ್ ಥ್ರೂ 2 right angles ಈಸ್ ನೋನ್ ಆಸ್, ಸೊ ಎರಡು ರೈಟ್ ಆ್ಯಂಗಲ್ಲೇ ಟರ್ನ್ ಆಗ್ತೈತೆ ಅದು. ಸೊ ಅದಕ್ಕೆ ಯಾವ್ದು ಅಂತಾರು, ಸೊ ಇಟ್ ಈಸ್ ಡಾಗ್ ಲೆಗ್ಡ್ ಸ್ಟೇರ್. ಇಫ್ ದ ವಾಲ್ ಆರ್ ಕಾಲಮ್ ಅಂಡರ್ ಕನ್ಸ್ಟ್ರಕ್ಷನ್ ಈಸ್ ನಿಯರ್ ಸಮ್ ಅದರ್ ಪ್ರಾಪರ್ಟಿ, it will not be possible to spread the footing to both the sides of the wall or column. In such case, which of the following footing is preferred? ಸೊ ಅವ್ರು ಏನು ಹೇಳೋರು, ಈ ಟೈಪ್ ಒಂದು ಫೂಟಿಂಗ್ ಮಾಡಿ, ಓಕೆ, ಸೊ ಇಲ್ಲಿ ಮೇಲೆ ನಡು ಒಂದು ಕಾಲಮ್ ಮಾಡ್ಬೇಕಂತಿರ್ತಾರೋ, ಬಟ್ ಸ್ಪೇಸ್ ಇರೋದಿಲ್ಲ ಇಷ್ಟೆಲ್ಲ 3 ಡೈರೆಕ್ಷನ್ಸಾಗ ಮಾಡ್ಬೇಕಂತಂದು. ಸೊ ಆ ಟೈಮ್ದಾಗ ಯಾವ ಟೈಪ್ ಮಾಡ್ತಾರದು ಕೇಳ್ಯಾರೋರು. ಸೊ ಆ ಟೈಮ್ದಾಗ ಹಿಂಗೆ ಮಾಡ್ತಾರೋ. ಸೊ ನಾವು ದಿಸ್ ಇಸ್ ದ ಫೂಟಿಂಗ್, ಇಲ್ಲಿ ಎಜ್ಜಿಗೆ ಒಂದು ಕಾಲಮ್ ಮಾಡ್ತಾರೋ. ಸೊ ದಿಸ್ ಟೈಪ್ ಇಸ್ ಕಾಲ್ಡ್ ಆಸ್ ಎಕ್ಸೆಂಟ್ರಿಕ್ footing. The pitch of stair is limited to, so pitch ಅಂದ್ರೆ ಏನ, ಸೊ ಈ ಟೈಪ್ ನಿಮ್ದು ಸ್ಟೇರ್ ಇರತ್ತೆ. ಸೊ ದಿಸ್ ಇಸ್ ರೈಸಿಂಗ್, ದಿಸ್ ಇಸ್ ಥ್ರೆಡ್. ಸೊ ಪಿಚ್ ಅಂದ್ರೆ ಏನ, ಈ ಆ್ಯಂಗಲ್ ಏನಿರತ್ತಲ್ಲ, ದಿಸ್ ಇಸ್ ಯುವರ್ ಪಿಚ್. ಓಕೆ, ಸೊ ಪಿಚ್ ಆ್ಯಂಗಲ್, ದಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಲೈನ್ ಆಫ್ ನೋಸಿಂಗ್ ವಿತ್ ದ ಹಾರಿಜಾಂಟಲ್. ಸೊ ಯೂಶ್ವಲಿ ಇದು ಎಷ್ಟು ಇರಬೇಕು, 30 to 45 degree. The combination of king post and queen post trusses are suitable to a span of what? So less than 18 meters. So these are all the questions from roofs. The type of surveying in which the curvature of the earth is taken into account. So it is geodetic survey. Very easy question. For setting out the right angle, the instrument used is called as optical square. Which of the following sites will be applicable while taking the change point? So change point ತಗೊಂಬಂದು ನಾವು ಏನು ಮಾಡಬೇಕು, ಬ್ಯಾಕ್ ಸೈಟ್ ಆ್ಯಂಡ್ ಫೋರ್ ಸೈಟ್ ಎರಡೂ ತೊಗೋತೀವಿ ಆ ಪಾಯಿಂಟ್ ಮೇಲೆ. ನೆಕ್ಸ್ಟ್, ಇನ್ ಕ್ವಾಡ್ರಾಂಟಲ್ ಬೇರಿಂಗ್ ಸಿಸ್ಟಮ್ ದ ಬೇರಿಂಗ್ ವೇರೀಸ್ ಫ್ರಮ್. So quadrantal bearing, it is very easy, 0 to 90 degree. Okay, so for whole circle bearing it will be 0 to 360 degrees. So ಇಲ್ಲಿ ನಿಮಗೆ ನಾರ್ತ್ ಸೌತ್ ಅಂತ ಬರೋದು ಕನ್ಫ್ಯೂಷನ್ ಮಾಡ್ಯಾರು. You should not get confused. The correct answer is option C. A 30-meter metric chain is found to be too short throughout a measurement. If the distance measured is recorded as 300 meter, what is the actual distance? So ಈ ಕ್ವಶನ್ ನೀವು ನೋಡಿದ್ರೆ ಅಂದ್ರೆ ಇದ್ರೊಳಗೆ ಡೇಟಾ ಮಿಸ್ಸಿಂಗ್ ಐತಿ. ಸೊ ಇಟ್ ಈಸ್ ಟೂ ಶಾರ್ಟ್ ಬೈ 0.1 ಮೀಟರ್ ಅದು ಕೊಡಬೇಕಾಗಿತ್ತು ಅವರು. ಇಟ್ ಈಸ್ ಟೂ ಶಾರ್ಟ್ ಬೈ 0.1 ಮೀಟರ್ ಅದು ಕೊಟ್ಟಿದ್ರೆ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ದು ಆನ್ಸರ್ ಅವಾಗ 299 ಮೀಟರ್ ಬರ್ತಿತ್ತು. ಯಾಕಂದರೆ 30 - 0.1 ಡಿವೈಡೆಡ್ ಬೈ 30 ಇಂಟು 300. ಸೊ ಇದನ್ನು ಮಾಡೋದಿಂದ್ರೆ ನಿಮಗೆ 299 ಬರ್ತಿತ್ತು. ಬಟ್ ಆಸ್ ದ ಡೇಟಾ ಇಸ್ ಮಿಸ್ಸಿಂಗ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಗ್ರೇಸ್ ಮಾರ್ಕ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. Theory of errors and adjustments deals with minimizing of personal and accident errors. The survey carried out to delineate natural features such as rivers, forests, man-made features such as towns, buildings, roads, transmission lines and canals is classified as topographical survey. So engineering ಒಳಗೆ ಬರೀ ನಿಮ್ದು ಸ್ಟ್ರಕ್ಚರ್ಸ್ ಗೊತ್ತಾಗ್ತೈತಿ,
ಜಿಯೋಲಾಜಿಕಲ್ ಒಳಗೆ ನ್ಯಾಚುರಲ್ ಫೀಚರ್ಸ್ ಗೊತ್ತಾಗ್ತೈತಿ, ಬಟ್ ಟೊಪೋಗ್ರಾಫಿಕಲ್ ಒಳಗೆ ನಿಮಗೆಲ್ಲ ಗೊತ್ತಾಗ್ತೈತಿ. ದ ಮ್ಯಾಗ್ನೆಟಿಕ್ ಡೆಕ್ಲಿನೇಷನ್ ಆಟ್ ಅ ಪ್ಲೇಸ್ with the magnetic bearing of the sun at noon is 184 degree. So magnetic declination ಎಷ್ಟು ಬರ್ತೈತಿ. So you know the formula, true bearing is equal to magnetic bearing plus declination. So 180 is equal to 184 plus delta. So magnetic declination is equal to 180 minus 184, that is minus 4 ಅಂತ ಬರ್ತೈತಿ. So minus 4 is nothing but 4 degrees west. Contour lines of different elevation can unite to form a line only in. ಸೊ ಕಂಟೂರ್ ಎಲಿವೇಶನ್ ಒಳಗೆ ಬರೀ ಒಂದು ಲೈನ್ ಬರುತ್ತೆ ಅಂದಾರ ಅವರು. ಎಲ್ಲಿ ಬರುತ್ತೆ? ಇಟ್ ಇಸ್ ಫಾರ್ ದ ವರ್ಟಿಕಲ್ ಕ್ಲಿಫ್. ಬೇಕಂದ್ರೆ ವರ್ಟಿಕಲ್ ಕ್ಲಿಫ್ ಈಸ್ ಡ್ರಾನ್ ಸಮಥಿಂಗ್ ಲೈಕ್ ದಿಸ್. ಸೊ ಇದಕ್ಕೆ ವರ್ಟಿಕಲ್ ಕ್ಲಿಫ್ ಅಂತೀವಿ ನಾವು. ಸೊ ಇದ್ರದ್ದು ನಿಮಗೆ ಕಂಟೂರ್ ಎಲಿವೇಶನ್ ಡ್ರಾ ಮಾಡ್ಬೇಕಂದ್ರೆ ಈ ಟೈಪ್ ಬರ್ತೈತಿ ಕಂಟೂರ್ ಲೈನ್ಸ್. ಓಕೆ, ಸೊ ಹಿಂಗಾಗಿ ಒಂದು ಲೈನ್ ಫಾರ್ಮ್ ಆಕೈತಿ ಇಲ್ಲಿ. ಸೊ ದ್ಯಾಟ್ ಈಸ್ ವಾಟ್ ದೇ ಆರ್ ಆಸ್ಕಿಂಗ್. ಸೊ ಎದ್ರೊಳಗೆ ನಿಮಗೆ ಲೈನ್ ಬರ್ತೈತಿ ಅಂತ. ಸೊ ಇಟ್ ಈಸ್ ಫಾರ್ ವರ್ಟಿಕಲ್ ಕ್ಲಿಫ್. ನೆಕ್ಸ್ಟ್, ದ ಫಾರ್ಮುಲಾ ಯೂಸ್ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ಫಿಗರ್ ಯೂಸಿಂಗ್ ಅ ಪ್ಲಾನಿಮೀಟರ್ ಈಸ್, ಇಟ್ ಈಸ್ ಆಪ್ಷನ್ ಬಿ. ಎಫ್ ಅಂದ್ರೆ ನಿಮ್ದು ಫೈನಲ್ ರೀಡಿಂಗ್, ಐ ಅಂದ್ರೆ ಇನಿಷಿಯಲ್ ರೀಡಿಂಗ್, ಎನ್ ಅಂದ್ರೆ ನಂಬರ್ ಆಫ್ ಟೈಮ್ಸ್ zero of the dial gauge passes the standard index mark, M and C are constant. The apparent movement of an image with respect to crosshairs is called as parallax. The first order measurement are used in what? Triangulation survey. The effective shear friction angle of a saturated cohesionless soil is 38 degree. The ratio of shear stress to normal effective stress on the failure plane is. So ಏನು ಬರುತ್ತೆ ಇದ್ರೊಳಗೆ ಆನ್ಸರ? See, you know that shear stress by normal stress is equal to tan of friction angle. So this is tan 38. If you calculate, you will get the answer as option A, that is 0.781. So this is GATE 2012 question, and this 36 question is of GATE 2014. As per the IS soil classification system, the sample of silty clay with liquid limit of 40% and plasticity index of 28 is classified as CI, that is clay with intermediate plasticity. In a soil specimen, 70% of particles are passing through 4.75 mm ISU and 40% particles are passing through 75 micron ISU. Its uniformity coefficient is 8 and coefficient of curvature is 2 as per IS classification. This soil is classified as, so idu SW, that is well graded sand. So this question is from other state PSC. The following soils are compacted at a same compactive effort in the field. Which one of the following is correct sequence in increasing order of their maximum dry density? ಸೊ ಯಾವ ಲೆವೆಲ್ ಪ್ರಕಾರ ನಾವು ಹೆಂಗೆ ಕಾಂಪ್ಯಾಕ್ಟ್ ಮಾಡಬೇಕು. ಸೊ ಅದು ಇನ್ಕ್ರೀಸ್ ಆದಂಗೆ ಮ್ಯಾಕ್ಸಿಮಮ್ ಡ್ರೈ ಡೆನ್ಸಿಟಿನೂ ಇನ್ಕ್ರೀಸ್ ಆಗ್ತೈತಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಸಿ, ದಟ್ ಇಸ್ clay, silty clay, sand, gravel sand, clay mixture. Allowable bearing pressure for a foundation depends on both allowable settlement and ultimate bearing capacity. The rise of water table in cohesionless soil up to ground surface reduces the net ultimate bearing capacity approximately by 50%. This is also from other state PSC. The square footing is to be proportioned on a cohesionless soil with an average N value of 40. The allowable bearing pressure of this footing will be governed by general shear failure. The minimum bearing capacity of soil under a given footing occurs under the groundwater table at the location is at the ground level. This is also from other state PSC. The soil pressure distribution below a rigid footing on the surface of a cohesive soil is option A, maximum at the center and minimum at the edge. So these are all 1 mark questions. Now let's start with the 2 mark questions. First one, a 2-lane urban road with one-way traffic has a maximum capacity of 1800 vehicles per hour during peak hour. The average length occupied by the vehicle is 5 meter. The speed versus density relationship is linear for a traffic volume of 1000 vehicles per hour. The density in vehicle per kilometer will be. So this is GATE 2012 question, and once you calculate you will get the answer as 67, and this question is from traffic flow theory chapter. The design speed of NH is 100 km per hour if the maximum permissible super elevation is 0.1 and coefficient of lateral friction is 0.15. The minimum ruling radius of the horizontal curve on the highway should be. So this is also GATE as well as SSC JE question. So if you calculate, you will get the answer as 315 meter. That is E plus F is equal to V square by 127. R formula use ಮಾಡ್ತೀವಿ ನಾವು. So E is 0.1 plus F is 0.15, that is equal to V ಅಂದ್ರೆ 100 square divided by 127 R. So ಆ ಟೈಮ್ದಾಗ ನೀವು R ಕ್ಯಾಲ್ಕುಲೇಟ್ ಮಾಡಲ್ಲ, you will get the answer as 315 meter.
A road is having the horizontal curve of radius of 400 meter on which a super elevation of 0.07 is provided. The coefficient of lateral friction mobilized on the curve when a vehicle is traveling at a speed of 100 kmph is. So ಇದಕ್ಕೂ ನಾವು ಸೇಮ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ದ್ಯಾಟ್ ಈಸ್ ಇ ಪ್ಲಸ್ ಎಫ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ 127 ಆರ್. ಇ ಅಂದ್ರೇನು 0.07 ಪ್ಲಸ್ ಎಫ್ ದ್ಯಾಟ್ ಈಸ್ ವಾಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಹಿಯರ್ ಈಸ್ ಈಕ್ವಲ್ ಟು ವಿ ಅಂದ್ರೇನು 100 ಸ್ಕ್ವೇರ್ divided by 127 into r ಎಷ್ಟು ಕೊಟ್ಟರು 400. ಸೊ ಇದ್ರದ ಸೇಮ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಐತದು. ಸೊ ಒನ್ಸ್ ಯು ಕ್ಯಾಲ್ಕುಲೇಟ್ ಯು ವಿಲ್ ಗೆಟ್ ದ ಎಫ್ ವ್ಯಾಲ್ಯೂ ಹಿಯರ್ ಫಾರ್ 53 question will be as 0.13. But when you see the options, there are no options, but ಇಲ್ಲಿ 0.013 ಅಂತ ಕೊಟ್ಟರು. So this question you can expect grace marks for this. The free mean speed of a roadway is found to be 800 kmph under stopped condition. The average spacing between vehicle is 6.9 meter. Determine the capacity flow. So capacity flow andrena again this is also from traffic flow theory only. So idrolaga ನಾವು jamming density, free mean speed ಈ ಕಾನ್ಸೆಪ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. But here if you see they have given 800 kmph. Actually it should be 80 kmph. ಸೊ ನೀವು 80 kmph ಅಂತ ನೀವು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ನಿಮ್ದು ಆನ್ಸರ್ 2900 vehicles per hour ಬರ್ತಿತ್ತು. ಅಗೇನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ grace marks for this particular question. Next, the ascending gradient of 1 in 100 meets a descending gradient of 1 in 120. A summit curve is to be designed for a speed of 80 kmph so as to have an overtaking side distance of. So ಇದ್ರೊಳಗೆ ಅವರು ಲೆಂತ್ ಆಫ್ ದ ಸಮಿಟ್ ಕರ್ವ್ ಕೇಳ್ಯಾರ. ಇದ್ರೊಳಗೆ ವರ್ಟಿಕಲ್ ಕರ್ವ್ ಡಿಸೈನ್ ಮಾಡ್ಬೇಕು ನೀವು, ಬಟ್ ಇದ್ರೊಳಗೆ ಅವ್ರು ಏನು ಮಾಡ್ಯಾರು OSG ಕೊಟ್ಟಿಲ್ಲ. ಸೊ ಹೆನ್ಸ್ ಅಗೇನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗ್ರೇಸ್ ಮಾರ್ಕ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ question. So to calculate this, obviously you need overtaking side distance value. Next, this question is from railways. A train weighing 3000 tons is moving on a flat territory and on a curve of 20 whose length is more than the length of the train. What is the maximum curve resistance of the train? Calculate the equivalent grade. So if you see here, this should have been 2 degrees. So 20th bardar avaru. Okay. So here again you can expect grace marks for this particular question. So ಇದನ್ನು ನೀವು 2 ಡಿಗ್ರಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದರೆ ನಿಮ್ದು ಆನ್ಸರು ಆಪ್ಷನ್ ಬಿ ಬರ್ತೈತಿ. A valley curve is formed by a descending grade 1 in 20 meeting an ascending grade of 1 in 30. Design the length of the valley curve to fulfill both comfort condition and headlight condition for a design speed of 80 kmph. Allowable rate of change of centrifugal acceleration C is equal to 0.6 meter per centimeter cube. So again this question is from vertical curve design. Here they haven't given the sight distance value. So from this even you cannot calculate this. Again you can expect the grace marks for this particular question. Data missing. Next, the length of transition curve of radius 300 meters and for a design speed of 15 meter per second cube. ಏನಿದು ಕ್ವಶನ್ ಸ್ಪೀಡ್ ಎಂದರೆ ಕ್ಯೂಬ್ದಾಗ ಇರ್ತೈತಿ, ಇಟ್ ಈಸ್ ಮೀಟರ್ ಪರ್ ಸೆಕೆಂಡ್ ಅನ್ನೋದು ಇರ್ತೈತಿ. So here actually if you find the correct question will be like the length of transition curve of radius 300 meter and for a design speed of 15 meter per second when the rate of change of centrifugal acceleration of 0.3 meter per second cube. ಸೊ ಇದಿದ್ದಾಗ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ದು ಕರೆಕ್ಟ್ ಆನ್ಸರ್ ಅವಾಗ 37.5 ಬರ್ತೈತಿ. ಸೊ ಇದ್ರೊಳಗೆ ಅವರು ನಿಮಗೆ ಸಿ ವ್ಯಾಲ್ಯೂ ಕೊಟ್ಟಿಲ್ಲ, ದ್ಯಾಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಸೆಂಟ್ರಿಫ್ಯೂಗಲ್ ಎಕ್ಸೆಲರೇಷನ್. ಸೊ ಇದರೊಳಗೆ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಿ ನೀವು? ಲೆಂತ್ ಆಫ್ ಟ್ರಾನ್ಸಿಷನ್ ಕರ್ವ್ ಈಸ್ ಈಕ್ವಲ್ ಟು ವಿ ಕ್ಯೂಬ್ ಬೈ ಸಿ ಆರ್. ವಿ ಅಂದ್ರೆ ಏನ 15. ಸೊ 15 ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ ಸಿ ಅವ್ರು ಕೊಟ್ಟಿದ್ರೆ ಅಂದರೆ 0.3 into 300. ಫ್ರಮ್ ದಿಸ್ ಇಫ್ ಯು ಕ್ಯಾಲ್ಕುಲೇಟ್ ಯು ವಿಲ್ ಗೆಟ್ ದ ಆನ್ಸರ್ ಎಸ್ 37.5 meter. But here as C value is missing, you can even expect grace marks for this particular question. The magnetic bearing of a line AB is south 450 east and the declination of 50 west. The true bearing of the line AB. So again ಇದ್ರೊಳಗೆ ಏನು ಬರಬೇಕಾಗಿತ್ತು, ಅವರು 45 degrees ಅಂತ ಬರೀಬೇಕಾಗಿತ್ತು ಚಂದಂಗೆ. ಸೊ ಇಲ್ಲಿನೂ 5 degrees ಅಂತ ಬರೀಬೇಕಾಗಿತ್ತು ಅವ್ರು ಕರೆಕ್ಟಾಗಿ, ಬಟ್ 450 50 ಅಂತ ಬರ್ದಾರು. ಸೊ ಐ ಡೋಂಟ್ ನೋ, ಆ್ಯಕ್ಚುಲಿ ಯು ಹ್ಯಾವ್ ಟು ಗೆಟ್ ಅಗೇನ್ ದ ಗ್ರೇಸ್ ಮಾರ್ಕ್ಸ್ ಫಾರ್ ದಿಸ್. ಸೊ ಇದ್ರ ನೀವು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ 45 - 5 ದ್ಯಾಟ್ ಈಸ್ ಸೌತ್ 40 degree ಈಸ್ಟ್ ಅನ್ನೋದು ನಿಮ್ದು ಕರೆಕ್ಟ್ ಆನ್ಸರ್ ಬರಬೇಕು ಇಫ್ ಯು ಟೇಕ್ ದಿಮ್ ಆಸ್ ಡಿಗ್ರೀಸ್. ದಿಸ್ ಇಸ್ ಫ್ರಮ್ ಕಂಟೂರ್ಸ್. ದ ಕಂಟೂರ್ ಇಂಟರ್ವಲ್ ಆನ್ ಅ ಮ್ಯಾಪ್ ಈಸ್ 15 meter. If the upward gradient of 1 in 20 is required to be drawn between two parts, the horizontal equivalent between 2 points A and B will be.
ಸೊ ಹಾರಿಜಾಂಟಲ್ ಈಕ್ವಾಲೆಂಟ್ ಕಾನ್ಸೆಪ್ಟ್ ಕಲ್ತಿರ್ಬೇಕು ನೀವು ಕಂಟೂರ್ಸ್ ಒಳಗೆ. ಸೊ ದಿಸ್ ಈಸ್ ಈಕ್ವಲ್ ಟು ಕಂಟೂರ್ ಇಂಟರ್ವಲ್ divided by gradient. So that is equal to 15 divided by 1 by 120. So 15 by 1 into 20 by 1 is equal to 300 meter. Okay na? So which of the following scale is the smallest and largest respectively? So the options nodidre option D is correct. Very easy question. The length of survey line was measured with the tape of having the nominal length 20 meter and was found to be 236.4 meter. As a check, the length was again measured with 300 meter tape and was found to be 240.5 meter. On testing, it was found that the 20 meter tape is 6 centimeter too short. What is the true length of the 30 meter tape? So corrections ಒಳಗಿಂದ ಐತಿದು. So this is lengthy numerical. If you calculate, you will get the answer as 60 centimeter too short. The chainage of the intersection point of two straights is 1585 meter and the angle of intersection is 1400. If the radius of circular curve is 600, the tangent distance in meter and the length of the curve in meters respectively is. So ಇದು ಕರ್ವ್ ಸೆಟ್ಟಿಂಗ್ ಒಳಗಿನ ಕ್ವಶನ್ ಐತೆ, ಅವೆಲ್ಲ ಫಾರ್ಮುಲಾ ನೆನ್ಪಿಡ್ಬೇಕು ನೀವು. ಇಲ್ಲಿ ಏನು ಬರಬೇಕಾಗಿತ್ತು ಅವರು 140 ಡಿಗ್ರಿ. ಓಕೆ, ಸೊ 140 ಡಿಗ್ರಿ ಅಂತ ಬರ್ದಿದ್ರೆ ಅಂದ್ರೆ ದಿಸ್ ವಿಲ್ ಬಿ ದ ಆ್ಯಂಗಲ್ ಆಫ್ ದ ಕರ್ವ್. ಸೊ ಇದ್ರೊಳಗೆ ನೀವು ಟ್ಯಾಂಜೆಂಟ್ ಡಿಸ್ಟೆನ್ಸಿಗೆ ಯಾವ್ದು ಫಾರ್ಮುಲಾ ಯೂಸ್ ಮಾಡ್ತೀರಿ? ಆರ್ ಟ್ಯಾನ್ ಡೆಲ್ಟಾ ಬೈ 2. ಸೊ ಇದನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಿಂದ್ರೆ ನಿಮ್ದು ಟ್ಯಾಂಜೆಂಟ್ ಡಿಸ್ಟೆನ್ಸ್ ಏನು ಬರ್ತೈತಿ? 218.88 ಮೀಟರ್ ಬರ್ತೈತಿ. ಆಮೇಲೆ ಲೆಂತ್ ಆಫ್ ದ ಕರ್ವ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ? ಪೈ ಆರ್ ಬೈ 180 ಇಂಟು ಡೆಲ್ಟಾ. ಸೊ ಇದನ್ನು ಮಾಡಲೇ 418.82 ಬರ್ತೈತಿ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಸಿ. ಸೊ ಇವೆಲ್ಲ ಟೈಪಿಂಗ್ ಎರರ್ಸ್ಗೆ ಅವ್ರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಇವನ್ ದಿಸ್ ಕ್ವಶನ್ ಈಸ್ ಫ್ರಮ್ ಗೇಟ್ ಓನ್ಲಿ. ಸೊ ದಿಸ್ ಕ್ವಶನ್ ಈಸ್ ಫ್ರಮ್ ಗೇಟ್ 2016 ಫ್ರಮ್ ದ ಟಾಪಿಕ್ photogrammetry. A tall tower was photographed from an elevation of 700 meter above the datum. The radial distance of the top and bottom of the tower from the principal points are 112.5 mm and 82.4 mm respectively. If the bottom of the tower is at an elevation of 250 meter above the datum, then the height of the tower is. See, photogrammetry ಒಳಗೆ ಒಂದು 2-3 ಟೈಪ್ ಆಫ್ ದ ಕ್ವಶನ್ಸ್ ಅಷ್ಟೇ ಬರ್ತಾವೆ. ಅವನು ನೀವು ಪರ್ಫೆಕ್ಟ್ ಮಾಡಿದ್ರೆ ಮುಗೀತು. ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಅಗೇನ್ ಇನ್ ಅದರ್ government exams also, because these days GIS, GPS, photogrammetry, all these topics are gaining high popularity with respect to the exam point of view. So ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದರೆ you will get the answer as 120.4 meter. The reduced bearing of a 10 meter chain line is n 300 east. The departure of the line. ಸೊ ಇದ್ರೊಳಗೂ 300 ಅಂತ ಬರಬಾರ್ದಾಗಿತ್ತು, 30 degrees east ಅಂತ ಬರಬೇಕಾಗಿತ್ತು. ಸೊ ಇಫ್ ಯು ಕ್ಯಾಲ್ಕುಲೇಟ್ ವಿತ್ ದಿಸ್, ಸೊ ಡಿಪಾರ್ಚರ್ ಅಂದರೆ ಏನು ಫಾರ್ಮುಲಾ ಬರ್ತೈತೆ ನಿಮ್ಮದು? D equal to L sin theta. L is 10, sin 30. So that is equal to 10 into sin 30 is equal to 5 meters. The perpendicular offsets were taken at a 10 meter interval from a survey line to an irregular boundary line are as follows. ಸೊ ಇದನ್ನ ನೀವು ಸಿಂಪ್ಸನ್ಸ್ ರೂಲಲ್ಲಿ ನೀವು ಟೋಟಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ರಿ ಅಂದರು. ಸೊ ಇವೆಲ್ಲ ನಿಮಗೆ ಫಾರ್ಮುಲಾ ಗೊತ್ತದವು. ಮಿಡ್ ಆರ್ಡಿನೇಟ್ ಮೆಥಡ್, ಸಿಂಪ್ಸನ್ಸ್ ರೂಲ್, ಟ್ರಾಪೆಜಾಯ್ಡಲ್ ರೂಲ್. ಸೊ ಇದ್ರೊಳಗೆ ಒಂದಿಲ್ಲ ಒಂದು ಕ್ವಶನ್ ಕೇಳತ್ತಾರು. So if you calculate using this formula, you will get the answer as 4.44 acres. The total settlement of a compressible soil stratum 2 meter deep and having coefficient of volume compressibility of 0.025 centimeter square per kg. So total settlement calculate ಮಾಡಂದಾರ ಅವರು. ಸೊ ಟೋಟಲ್ ಸೆಟಲ್ಮೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಂದ್ರೆ ನಿಮಗೆ ಪ್ರೆಷರ್ ಇನ್ಕ್ರಿಮೆಂಟ್ ವ್ಯಾಲ್ಯೂನು ಕೊಡಬೇಕಾಗಿತ್ತು. ಅವರು ಕೊಟ್ಟಿಲ್ಲ, ಡೇಟಾ ಮಿಸ್ಸಿಂಗ್. ಸೊ ಅಗೇನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗ್ರೇಸ್ ಮಾರ್ಕ್ಸ್. ಬಟ್ ನೀವು ಅದನ್ನು ಪ್ರೆಷರ್ ಇನ್ಕ್ರಿಮೆಂಟ್ 2 kg per centimeter square ತೊಗೊಂಡಿದ್ರೆ ಅಂದ್ರೆ ದೆನ್ ನಿಮ್ದು ಸೆಟಲ್ಮೆಂಟ್ ದ್ಯಾಟ್ ಇಸ್ ಡೆಲ್ಟಾ ಎಚ್ ಏನು ಬರ್ತಿತ್ತು? 2 into 0.025 into 2. 2 into 0.025 into 2, ದ್ಯಾಟ್ ಇಸ್ ಪ್ರೆಷರ್ ಇನ್ಕ್ರಿಮೆಂಟ್. ಸೊ ಇದನ್ನು ತೊಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ದು ಆನ್ಸರ್ 10 centimeter ಬರ್ತಿತ್ತು. ಬಟ್ ಅಗೇನ್ ಡೋಂಟ್ ವರಿ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಗ್ರೇಸ್ ಮಾರ್ಕ್ಸ್ ಫಾರ್ ದಿಸ್. The natural void ratio of a saturated clay strata 3 meter thick is 0.9. The final void ratio of the clay at the end of consolidation is expected to be 0.71 meter. The total consolidation settlement of clay strata is. So ಯಾವ್ದು ಫಾರ್ಮುಲಾ ಯೂಸ್ ಮಾಡ್ತೀರಿ ನೀವು? ಡೆಲ್ಟಾ ಎಚ್ ಬೈ 3 is equal to 0.9 minus 0.7 divided by 1 plus 0.9. Okay. So ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ you will get the answer as 30 centimeter. If a soil sample weight 0.18 kg having a volume of 10 raised to minus 4 meter cube and the dry unit weight of 1600 kg per meter cube is mixed with 0.02 kg of water,
then the water content in the sample will be. So ಇದು gate as well as ESC question ಐತಿ, ನೀವು calculate ಮಾಡಲ್ಲ, you will get the answer as 25%. The total active thrust on a vertical wall 3 meter high retaining a horizontal sand backfill. So ಇದನ್ನೆಲ್ಲ ಕೊಟ್ಟಾರು. So now it is the question on the active thrust calculation. So if you calculate, you will get the answer as 30 kilonewton per meter. Two footings, one circular and the other square, are found on the surface of purely cohesionless soil. The diameter of circular footing is same as that of one side of a square footing. The ratio of their ultimate bearing capacity is what at Keller. So this is gate question. Actually, the answer is 3/4. The observed value of the standard penetration number at 10 meter depth of a silty sand deposit is 13. The unit weight of the soil is 16 kilonewton per meter cube. The N value after correcting for pressure finds will be option B. The direct shear test was conducted on a cohesionless soil specimen under a normal stress of 200 kilonewton per meter square. The specimen failed at shear stress of 100 kilonewton per meter square. The angle of internal friction. So again, previous concept melan aiti, tan phi is equal to shear stress by normal stress. Tan phi is equal to 100 by 200. That is tan phi is equal to 1/2. So phi is equal to tan inverse of 0.5. So ಇದನ್ ಮಾಡಲಿ ನಿಮ್ದು ಆನ್ಸರು 26.6 ಬರ್ತೈತಿ. A footing 2 meter into 1 meter exerts a uniform pressure of 120 kilonewton per meter square on the soil, assuming a load dispersion of 2 vertical to 1 horizontal. The average vertical stress in kilonewton per meter square at 1 meter below the footing is. This is gate question. So if you calculate, you will get the answer as 50. That is vertical stress is equal to F by area of dispersion. So F andrena 150 into 2 into 1. So divided by area of dispersion madri. So if you calculate, you will get the answer as 50 kilonewton per meter square. Now the last question is, the square footing 2.5 meter into 2.5 meter is built in a homogeneous bed of sand density 2 ton per meter cube and having an angle of shearing 380. The depth of base of footing is 1.5 meter below the ground surface. Calculate the safe load that can be carried by a footing with a factor of safety 3 against complete shear failure. Use Terzigi's analysis. So again ಇದನ್ನು ನೀವು ನೋಡ್ರಿ angle 38 degree ಬರಬೇಕಾಗಿತ್ತು. So using this angle 38 degree, if you calculate, you will get the answer as B, that is 780 TN. Okay. So these are all the questions for which we have got the key answers for this particular PGCET 2021 question paper. So hope you have understood how the questions will be framed, how the errors you have to identify and all. So you need to like apply all these tricks for the upcoming exams and all. So guys, you know that we provide the classes for GATE exam, for PWD, for SSC, JEE, for RRB, for PGCET, all the exams with respect to civil engineering. We provide even general studies classes also, PDF materials, test series. So if you guys are interested, definitely you can try contacting the Sandpoint for more details. And the students who had joined our PGCET course and all, I want you to send the marks which you are getting either in the comment section in YouTube or else you can WhatsApp me. Saying this, all the very best for your future.